ಒಂದು 4-5 ಲೈನ್ಸ್ ಹಿಂಗೆ ಉದ್ದುದ್ದ ಹೊಲಿಗೆ ಹಾಕ್ರಿ. ಯಾಕಂದ್ರೆ ಇದು ಬಟ್ಟೆ ಹಿಂಗೆಲ್ಲ ಸ್ಕಿಡ್ ಆಗಲ್ಲ. ಛೇ ಇನ್ನೂ ಏನೇನು ಕದೈತೆ ನೋಡ್ರಿಪ್ಪ, ನೀರು ಬಿತ್ತು. ಬೆಳಿಗ್ಗೆ ವಿಡಿಯೋ ಎಡಿಟ್ ಮಾಡ್ಕೊಂತ ಖಾಲಿ ಕೂತಿದ್ದೀನಿ ರೀ ಮನ್ಯಾಗ. ನಮ್ಮ ಅವ್ವ ನೋಡಿ ಏನು ಮೊಬೈಲ್ ಹಿಡ್ಕೊಂಡು ಕೂತಿ ಇಂಥದ್ದೊಂದು ಮಸ್ತ್ ಚೀಲ ಹೊಲಿ ಅಂಥೇಳಿ ಇದನ್ನೆಲ್ಲ ಕಟ್ ಮಾಡಿ ಕೊಟ್ಟಾಳ. ಚೀಲ ಹೊಲಿಬೇಕಂತೇಳಿ ಮಷಿನ್ ಕಡೆ ಹೋಗಿ ನೋಡಿದ್ರೆ ಮಷಿನ್ ಹೋಗಿ ಹುಸೇನ್ ಬಿನ್ ಲಾಡನ್ ಆಗೈತಿ. ಛೇ ಇನ್ನೂ ಏನೇನು ಕದೈತೆ ನೋಡ್ರಿಪ್ಪ, ನೀರು ಬಿತ್ತು. ಇನ್ನೇನಿಲ್ಲ, ಮ್ಯಾಜಿಕ್ ಮಣ್ಣು. ಹಂಗಷ್ಟು ಮಾಡಿ ಒಂದು ರೇಂಜಿಗೆ ಸೆಟಪ್ ಕ್ಲೀನ್ ಆಯ್ತು. ಇದು ಡೆಬ್ಬಿ ಏನಪ್ಪ ಅಂತಂದ್ರೆ ಇದ್ರಾಗ ದಾರಗಳು ಅದಾವೆ. ಇದು ಮಿಷನ್ ಬಂದಿಟ್ಟು ಭಾಳ ದಿವಸ ಆತ್ರಿ, ವರ್ಕ್ ಆಕೈತಿಲ್ಲ ನೋಡೋಣ. ಅದನ್ನು ನೋಡೋಣ. ಫಸ್ಟೀಗ ಚೀಲ ಅರೇ ಹಿಂಗೆ ಮಾಡೋದೈತೆ ಒಪ್ಕೊಂಡಿವಿ. ಬಟ್ ಇದ್ರೊಳಗೆ ಬಿರ್ಸೈತ್ರಿ. ಬಿರ್ಸೈತಂದ್ರೆ ಇದ್ರೊಳಗೆ ಒಂದು ಬೇರೆ ಏನಾರು ಹಾಕ್ಬೇಕು. ಅದಕ್ಕೆ ನಾವು ನಮ್ಮ ಕಡೆ ಈ ಗೊಬ್ಬರ ಚೀಲ ಬರ್ತಾವ್ರಿ, ಆ ಥರ ಅಂಥದ್ದು ಚೀಲ ನಡ್ಬಾರ್ಕ್ ಹಾಕ್ಬೇಕ್ರಿ. ಇದೊಂದು ಅರಿಬಿ ನಡ್ಬಾರ್ಕ್ ತಟ್ಟ, ಆಮೇಲೆ ಒಳಗಡೆ ಒಂದು ಅಸ್ತರ್ ಟೈಪ್ ಹಚ್ಕೋಬೇಕು. ಸೊ ಈಗ ಒಳಗೆ ಹಚ್ಚಕ್ಕೆ ಒಂದು ಬೇಕಲ್ಲ, ಅದೊಂದು ರೆಡಿ ಮಾಡ್ಕೊಳ್ಳು ನೋಡಿರಿ. ಚೀಲ ಅಂತೂ ಸಿಕ್ಕೈತೆ ನಮಗೆ. ಈಗ ಏನು ಮಾಡ್ಬೇಕಂದ್ರೆ ಈ ಥರ ಮೇಲ್ಗಡೆ ಈ ಥರ ಡಿಸೈನ್ ಅರಿವಿ ಹಚ್ಚಿ ಕೆಳಗೆ ಈ ಥರ ಅಸ್ತರದಿದ್ದ ಅರಿವಿ ಹಚ್ಚಬೇಕು. ಗೊತ್ತಾತ್ರೆ? ಇದ್ರ ಮ್ಯಾಚಿಂಗ್ ಕಲರ್ ದಾರ ರೀಲ್ ಹಾಕಬೇಕು. ಸೊ ಎಲ್ಲ ಹುಡುಕ್ಯಾಡಿ ನಾನು, ಕಡೆಗೆ ಇದೊಂದು ಸ್ವಲ್ಪ ಸಿಕ್ಕೈತಿ, ಮ್ಯಾಚ್ ಆಗುತ್ತಿಲ್ಲ ಗೊತ್ತಿಲ್ಲ. ಇದನ್ನು ಹಾಕೋನು. ಆಮೇಲೆ ಇದಕ್ಕೆ ರಿಂಗಿ ತುಂಬಬೇಕು ನೋಡ್ರಿ. ತುಂಬಾಕತ್ತೀನಿ, ತುಂಬಿದ್ವಿ ನೋಡ್ರಿ ರಿಂಗಿ. ಏನು ರಿಂಗಿ ತುಂಬ್ಕೊಂಡ್ವಿ. ಇದನ್ನ ಹಾಕಿ ಹಿಂಗೆ ಹಾಕೋ. ನಿನ್ನ ಬಾಬಿನ ಸ್ವಲ್ಪ ದಿನ ಹಿಂಗೆ ಹಿಡಿದು ಇಲ್ಲಿ ಕೆಳಗಡೆ ಪೊಸಿಷನ್ ನೋಡ್ರಿ. ಇಲ್ಲ ಹಿಂಗೆ ಇದನ್ನ ಎತ್ತಿರದ ಹಾಕಿದ್ರೆ ಕೂತೈತಿ ಬಾಬಿನ. ಇದನ್ನು ನೋಡೈತಿ, ದಾರನೂ ಕುಣಿಸಿದ್ವಿ. ಇನ್ನೇನಾದ್ರೆ ಹೊಲಿದ್ ನೋಡ್ರಿ. ಚೀಲದ ಸೈಜ್ ಅಷ್ಟೈತೆ, ಅಷ್ಟು ಅಸ್ತರ ತಟ್ಟ ಕರೆಕ್ಟ್ ಕಟ್ ಮಾಡ್ಕೊರಿ. ಆಮೇಲೆ ಇದನ್ನು ಒಂದು ಸ್ವಲ್ಪ ಇದು ಹಿಂಗೆ ಮಾಡಿಸ್ಬೇಕು. ಹಿಂಗೆ ಮಾಡಿಸಿ ಇದ್ರ ಒಳಗಡೆ ಅಸ್ತರ ಹಾಕ್ಬೇಕು. ಯಾಕಂದ್ರೆ ಇದು ಮೇಲೆ ಸ್ವಲ್ಪ ಕಾಣ್ಬೇಕಲ್ಲ ಉರ್ಲಿಕ್ಕೆ. ನೋಡ್ರಿ, ಫಸ್ಟ್ ಲೇಯರು ಇದೈತಿ ಮೇಲೆ ಆಗೋದು. ಆಮೇಲೆ ಇದು ತಟ್ಟು, ಅದ್ರ ಕೆಳಗಡೆ ಇನ್ನೊಂದು ಅರಿವಿ ಅಸ್ತರ್ ಟೈಪ್. ಓಕೆ, ಇವಾಗ ಹೊಲಿನ್ರಿ. ಕರೆಕ್ಟಾಗಿ ಜೋಡಿಸ್ಕೊಂಡು ಮೂರು ಹೊಲಿಬೇಕು ನೋಡ್ರಿ. ಈ ಥರ ಕರೆಕ್ಟ್ ಫಿನಿಶಿಂಗ್ ಬರುತ್ತೆ. ಇದೇನೈತಲ್ಲ ಇದು ಎಡ್ಜ್, ಇದ್ರ ಮೇಲೆ ಒಂದು 2 mm ಬಿಟ್ಟು ಇಷ್ಟೊಂದು ಒಂದು ಹೊಲಿಗೆ ಹಾಕ್ಬಿಡ್ರಿ. ಹಿಂಗೆ ಚೆನ್ನಾಗಿ ಫಿನಿಶಿಂಗ್ ಕಾಣ್ತೈತಿ ನೋಡ್ರಿ. ಈ ಥರ ಒಂದು ಫಿನಿಶ್ ಬರ್ತೈತಿ ಬ್ಯಾಗ್ ಒಳಗಡೆ ಇದು. ಓಕೆ, ಆಮೇಲೆ ಇದ್ರ ಮೇಲೆ ಒಂದು ಈ ಥರ 1 2 3 4 5 ಒಂದು 4-5 ಲೈನ್ಸ್ ಹಿಂಗೆ ಉದ್ದುದ್ದ ಹೊಲಿಗೆ ಹಾಕ್ರಿ. ಯಾಕಂದ್ರೆ ಇದು ಬಟ್ಟೆ ಹಿಂಗೆಲ್ಲ ಸ್ಕಿಡ್ ಆಗಲ್ಲ. ಅಂದರೆ ಇದು 3 ಲೇಯರ್ ಹಿಂಗೆ ಕೂಡುತ್ತೆ ಒಂದೇ ಥರ. ಅದಕ್ಕೆ ಒಂದು ಹಿಂಗೆ 4 ಲೈನ್ಸ್ ಉದ್ದ ಲೈನ್ ಆದರೂ ಹಾಕೋರಿ, ಹಿಂಗೆ ಕ್ರಾಸ್ ಆದರೂ ಹಾಕ್ರಿ. ಹಾಕಿದ ನೋಡಿರಿ, 1 2 3 ಇರು ಅಲ್ದಾರ, 1 2 3 ಸೈಡ್ ನೀವು ಹಂಗೆ ಹೊಲ್ಕೊಳ್ಳಿ 3 4 ಸತಿ. ಇದೇ ಥರ ಇನ್ನೊಂದು ಸೈಡು ಜೋಡಿಸ್ಕೋರಿ. ಜಾಸ್ತಿ ಇರಿಟೇಟ್ ಆಗೋದು ಇಲ್ಲ, ಇದು ಬಟ್ಟೆ ಸ್ಕಿಡ್ ಆಗೋದು ಆಗ್ತಿತ್ತಂದ್ರೆ ಈ ಮನ್ಯಾಗ ಅರ್ಬಿ ಒಣ ಹಾಕೋ ಕ್ಲಿಪ್ ಇರ್ತಾವ್ರಲ್ಲೇ, 1-2 ಕ್ಲಿಪ್ ಹಿಂಗೆ ಸೈಡಿಗೆ 3 ಕರೆಕ್ಟಾಗಿ ಜೋಡಿಸಿ ಒಂದು ಸೈಡಿಗೆ ಹಾಕ್ಕೊಂಬಿಡ್ರಿ. ಆ ಕಡೆ ಈ ಕಡೆ 1 2 3 4 ಟೋಟಲ್ 4 ಸ್ಟಿಚಸ್ ಹಾಕಿನಿ. ಒಂದು ಸೈಡ್ ರೆಡಿ ಆಯಿತು ನೋಡ್ರಿ. ಇನ್ನೊಂದು ಸೈಡ್ದು ರೆಡಿ ಆಗೈತಿ. ಅದಕ್ಕಿಂತ ಇದು ಫಿನಿಶಿಂಗ್ ಚೆನ್ನಾಗಿ ಬಂದೈತಿ ನೋಡ್ರಿ. 2 ಪಟ್ಟಿ ಅಂತೂ ಆದವು. ಇನ್ನು ಅದ ಸೇಮ್ ಸೈಜ್ ಎಷ್ಟು ಉದ್ದ ಐತಿಲ್ಲ ಅದ ಒಂದು 2 ಅಥವಾ 3 ಇಂಚ್ ಬಿಡ್ತದೊಂದು ಪಟ್ಟಿ ಕಟ್ ಮಾಡ್ಕೊಂಡು ಸೇಮ್ ಮ್ಯಾಲೊಂದು, ಆಮೇಲೆ ಒಳಗೊಂದು ಅರ್ಬಿ ಹಚ್ಕೊಂಡು ನಡ್ಬಾರ್ಕೊಂದು ತಟ್ಟಿದ್ರೆ ಹಚ್ಚ್ರಿ. ಸೇಮ್ ಅದ ಸೈಜ್ ಕಟ್ ಮಾಡ್ಕೊಂಡು ಈ ಕಡೆ ಒಂದು ಮತ್ತು ಈ ಕಡೆ ಒಂದು, ಈ ಕಡೆ ಒಂದು, ಈ ಥರ 3 ಪಟ್ಟಿ ಕಟ್ ಮಾಡ್ಕೊಂಡು ಜೋಡಿಸಿ ಇವನ್ನೆಲ್ಲ ಜಾಯಿಂಟ್ ಮಾಡಿದ್ಮೇಲೆ ಅದು
ಹಿಂಗೆ ಉಲ್ಟಾ ಜಾಯಿಂಟ್ ಮಾಡ್ಕೋಬೇಕ್ರಿ. ಎರಡು ಜಾಯಿಂಟ್ ಮಾಡಿದ್ಮೇಲೆ ಜಾಯಿಂಟ್ ಆದಮೇಲೆ ಒಂದು ಹಿಂಗೆ ಮೂಲೆ ಒಳಗೆ ಒಂದು ಅರ್ಧ ಇಂಚ್ ಬಿಟ್ಟು ಹಿಂಗೆ ಹಿಂಗೊಂದು ಹೊಲಿಗೆ ಹಾಕಿದ್ರಿ ಅಂದ್ರೆ ಈ ಥರ ಹಿಂಗೊಂದು ಫಿನಿಶಿಂಗ್ ಬರ್ತೈತಿ. ಸೇಮ್ ಈ ಥರ ಎಷ್ಟು ಎಡ್ಜ್ ಇದಾವ್ರಲ್ಲೇ ಎಲ್ಲ ಕಡೆ ಹಚ್ಕೊಂಡು ಫಿನಿಶ್ ಮಾಡಿಕೊಂಡು ಆಮೇಲೆ ಈ ಥರ ಕಸಿ ಹಚ್ಚಿರಿ. ಕಸಿ ಒಳಗಿನ ಬಾಜು ಹಚ್ಚಿದ್ರೆ ಬೆಸ್ಟೇ, ಇಲ್ಲಾಂದರೆ ಚಕ್ ಹಿಂಗೆ ಹೊರಗೆ ಹಾಕೊಂಡ್ರು ಮಸ್ತ್ ಕಾಣ್ತೈತಿ. ನಮ್ಮ ಕಡೆ ಈಗ ಈ ಕಡೆ ಪಟ್ಟಿ ಇಲ್ಲ, ಅದಕ್ಕೆ ಡೈರೆಕ್ಟ್ ಜೋಡಿಸ್ಬಿಡ್ನು. ಹಿಂಗೆ ಇದು ಉಲ್ಟಾ ಇಟ್ಟು ಜೋಡಿಸಿ ಒಂದು ಹೊಲಿಗೆ ಹಾಕ್ಕೊಂಡ್ರಿ ಇಲ್ಲಿಂದ ಇಲ್ಲಿವರೆಗೆ. ಹಿಂಗೆ ಇದ್ರ ಮೇಲೆ ಒಂದು ಹೊಲಿಗೆ ಹಾಕೊಂಡ್ಬಿಟ್ರೆ ಇಷ್ಟು ಮಡಿಚಿ ಇದ್ರ ಮೇಲೆ ಒಂದು ಹೊಲಿಗೆ ಹಾಕೊಂಡ್ಬಿಡ್ಬೇಕ್ರಿ. ಹಿಂಗೆ ಆ ಕರೆಕ್ಟ್ ಎಡ್ಜ್ ಇರ್ತೈತ್ರಲ್ಲ ಮಡ್ಚಿದ್ದ, ಆ ಎಡ್ಜ್ ಮೇಲೆ ಹಾಕ್ಬೇಕು ನೋಡ್ರಿ. ಇದು ಹೆಂಗೆ ಐರನ್ ಮಾಡಿದಂಗೆ ಸೇಮ್ ಇದನ್ನ ಹಿಂಗೆ ಉಲ್ಟಾ ಮಾಡಿಕೊಂಡು ನಿಮಗೆ ಸರಿಯಾಗಿ ಕಾಣತ್ತಿಲ್ಲ, ಫಿನಿಶ್ ಆದ್ಮೇಲೆ ತೋರಿಸ್ತೀನಿ ಫಿನಿಶಿಂಗ್. ಈ ಕಡೆದು ಇದು ಹಿಂಗೆ ಬಂದದ್ದು ನೋಡ್ರಿ ಫಿನಿಶಿಂಗ್. ಈ ಸೈಡ್ದು ಹಿಂಗೆ ಬಂತು, ಈ ಸೈಡ್ದು ಹಿಂಗೆ ಬಂತು. ಓಕೆ, ಈಗ ಈ ಎಂಡನ ಜೋಡಿಸ್ಕೊಂಡ್ಬಿಡೋಣ. ನೀಟಾಗಿ ಫಿನಿಶಿಂಗ್